ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ತುಂಬಾ ಫ್ರಾಡ್ಗಳು ನಡೀತಾ ಇದೆ ಇವಾಗ ಲೋನ್ಸ್ ಅಲ್ಲಿ. ಬಿಸ್ನೆಸ್ ಲೋನ್ ಇರ್ಲಿ, ಪರ್ಸನಲ್ ಲೋನ್ ಇರ್ಲಿ, ಯಾವ್ದ್ರಲ್ಲೂ ಇರ್ಲಿ, ತುಂಬಾ ತರದ್ದು ಫ್ರಾಡ್ಸ್ ನಡೀತಾ ಇದೆ ಈಗ. ಓಕೆ, ಇವಾಗ ಒಂದು ಫ್ರಾಡ್ ನಮಗೆ ಗೊತ್ತಾಗಿದೆ. ನನ್ನೆನೆ ಒಂದು ಕಾಲ್ ಬಂದಿದ್ದು ನಮ್ದು ಒಂದು ಸಬ್ಸ್ಕ್ರೈಬರ್ದು. ಓಕೆ, ಅವ್ರ ಜೊತೆ ಆಗಿರೋದು ಒಂದು ಫ್ರಾಡ್ ಬಗ್ಗೆ ಹೇಳ್ತೀನಿ, ಬಿಸ್ನೆಸ್ ಲೋನ್ ಫ್ರಾಡ್ ಬಗ್ಗೆ. ಸೊ ಒಂದು ಪ್ರೂಫ್ ಕೊಟ್ಟಿದ್ದಾರೆ ಅವರು, ಪ್ರೂಫ್ ಡಾಕ್ಯುಮೆಂಟ್ಸ್ ನಾನು ತೋರಿಸ್ತೀನಿ. ಲೋನ್ ಅಪ್ರೂವ್ ಆಗಿರೋದು ಒಂದು ಲೆಟರ್ ಕಳ್ಸಿದಾರೆ ಅವರು. ಓಕೆ, ಅದೆಲ್ಲ ಆಗಿದೆ. ಅವ್ರ ಹತ್ರ ದುಡ್ಡು ತಗೊಂಡಿದ್ದಾರೆ, ತಗೊಂಡು ಅವ್ರದ್ದು ಲೋನ್ ಅಮೌಂಟ್ ಇದೆಯಲ್ಲ ಅದು ಏನು ಸ್ಯಾಂಕ್ಷನ್ ಆಗಿಲ್ಲ. ಓಕೆ, ಒಂದು ಲೆಟರ್ ಕೊಟ್ಟಿದ್ದಾರೆ, 6,000 ರೂಪಾಯಿ ತಗೊಂಡ್ಬಿಟ್ಟಿದ್ದಾರೆ. ಓಕೆ, ಇವಾಗ ಫೋನ್ ರೀಚ್ ಇಲ್ಲ, ಫೋನ್ ಸ್ವಿಚ್ ಆಫ್ ಇದೆ, ಯಾವುದೇ ತರದ್ದು ಕಾಂಟ್ಯಾಕ್ಟ್ಸ್ ಕಮ್ಯುನಿಕೇಶನ್ಸ್ ಇಲ್ಲ. ಸೊ ಅವ್ರು ನಮ್ಮ ಸಬ್ಸ್ಕ್ರೈಬರ್ ನಮಗೆ ಕಾಲ್ ಮಾಡಿದ್ರು. ನಿಮ್ಗೆ ಗೊತ್ತಿರ್ಬೋದು, ನಾವು ಸರ್ವಿಸಸ್ ಕೊಡ್ತೀವಿ ಬಿಸ್ನೆಸ್ ರಿಲೇಟೆಡ್. ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದ್ದೇ ಇರುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ. ಓಕೆ, ಆನ್ಲೈನ್ ಬಿಸ್ನೆಸ್ ರಿಲೇಟೆಡ್, GST, ಫುಡ್ ಲೈಸೆನ್ಸ್ ರಿಲೇಟೆಡ್ ಏನಾದರೂ ಇನ್ಫಾರ್ಮೇಶನ್ ಬೇಕಂದ್ರೆ ನೀವು ಕಾಲ್ ಮಾಡಬಹುದು. ಸೊ ಅಬ್ಸಲ್ಯೂಟ್ಲಿ ಫ್ರೀ ಆಫ್ ಕಾಸ್ಟ್, ಯಾವುದೇ ತರದ್ದು ಚಾರ್ಜಸ್ ಇಲ್ಲ. ನೀವು ಕನ್ಸಲ್ಟ್ ಮಾಡಬಹುದು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನಮಗೆ ಕಾಲ್ ಅಲ್ಲಿ ಕೇಳಬಹುದು. ಓಕೆ, ಸೊ ಅದೇ ತರ ಒಂದು ಸಬ್ಸ್ಕ್ರೈಬರ್ ಕಾಲ್ ಮಾಡಿದ್ರು. ಅವ್ರು ಹೇಳಿದ್ರು ನನಗೆ ಈ ತರ ಆಗಿದೆ ನನಗೆ ಅಂತ ಹೇಳ್ಬಿಟ್ಟು. ನೋಡಿ, ಫಸ್ಟ್ ಏನಾಗಿದೆ, ಅವ್ರಿಗೆ ಬಿಸ್ನೆಸ್ ಮಾಡಕ್ಕೆ ಒಂದು ಲೋನ್ ಬೇಕಿತ್ತು. ಓಕೆ, ಸೊ ಅದಕ್ಕೆ ಏನ್ ಮಾಡಿದ್ದಾರೆ, ಆನ್ಲೈನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಯಾವುದೋ ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟು ಅವ್ರಿಗೆ ಕಾಲ್ ಮಾಡಿದ್ದಾರೆ. ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಅವ್ರು ಏನ್ ಹೇಳಿದ್ದಾರೆ, ಅಪ್ಲೈ ಮಾಡ್ತೀವಿ, ಇದಕ್ಕೆ 1,800 ರೂಪಾಯಿ ನೀವು ಇನ್ಶೂರೆನ್ಸ್ ಫೀ ಕಟ್ಟಬೇಕು ಫಸ್ಟ್ ಅಂತ ಕೇಳಿದ್ದಾರೆ. ಇವರು ಕಟ್ಬಿಟ್ಟಿದ್ದಾರೆ. ಇವ್ರಿಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಫ್ರಾಡ್ ನಡೀತಾ ಇದೆ ಅಂತ. ಇವ್ರು ಕಟ್ಟಿದ್ದಾರೆ. ಅದಾದ್ಮೇಲೆ ಸ್ವಲ್ಪ ಒಂದ್ 2 ದಿವಸ ಆದ್ಮೇಲೆ ಅವ್ರು ಏನ್ ಹೇಳಿದ್ದಾರೆ, ನಾರ್ಮಲಿ ನಿಮ್ದು ಲೋನ್ ಅಪ್ರೂವ್ ಆಯ್ತು, ಇವಾಗ ಚೆಕ್ ಎಲ್ಲ ಸ್ಯಾಂಕ್ಷನ್ ಮಾಡಕ್ಕೆ ನೀವು 4,200 ತಿರ್ಗಾ ಪೇ ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಮಾಡ್ಬಿಟ್ಟಿದ್ದಾರೆ. ಸೊ ಟೋಟಲ್ 6,000 ರೂಪಾಯಿ ಕೊಟ್ಟಿದ್ದಾರೆ ಅವರು. ಕೊಟ್ಟಾದ್ಮೇಲೆ ಫೋನ್ ರೀಚ್ ಆಗ್ತಾರೆ. ಇವಾಗ ಕೊಟ್ಟ 4,200 ಕೊಟ್ಟಾದ್ಮೇಲೆ ಅವ್ರು ಏನ್ ಹೇಳಿದ್ದಾರೆ, ಒಂದು 5 to 10 ಮಿನಿಟ್ಸ್ ಅಲ್ಲಿ ನಿಮ್ಮ ಅಕೌಂಟ್ಗೆ ಡೆಬಿಟ್ ಆಗುತ್ತೆ ಅಮೌಂಟ್ ಅಂತ ಹೇಳ್ಬಿಟ್ಟು ಕಾಲ್ ಕಟ್ ಮಾಡ್ಬಿಟ್ಟಿದ್ದಾರೆ. ಸೊ ವೇಟ್ ಮಾಡಿ 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 ಅವರಿಗೆ ಬಂದೇ ಇಲ್ಲ ದುಡ್ಡು. ಸೊ ಫ್ರೆಂಡ್ಸ್, ಇದೇ ತರ ತುಂಬಾ ಜನ ಜೊತೆ ಆಗ್ತಾ ಇದೆ ಫ್ರಾಡ್ಸ್. ಆಲ್ರೆಡಿ ಗೌರ್ಮೆಂಟ್ ತುಂಬಾ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ, ಈ ತರ ಫ್ರಾಡ್ಸ್ ಅಲ್ಲಿ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು. ತುಂಬಾ ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ಸ್ ಹೇಳ್ತಾ ಇದ್ದಾರೆ ಈ ತರ ಫ್ರಾಡ್ಸ್ ನಡೀತಾ ಇದೆ ಅಂತ. ಆದ್ರೂ ನೀವೆಲ್ಲ ಯಾಕೆ ಯೋಚನೆ ಮಾಡ್ತಾ ಇಲ್ಲ, ನನ್ಗೆ ಅದು ಅರ್ಥ ಆಗ್ತಾ ಇಲ್ಲ. ಯಾವ್ದೇ ತರದ್ದು ಲೋನ್, ನಿಮ್ಗೆ ಬಿಸ್ನೆಸ್ ಲೋನ್, ಪರ್ಸನಲ್ ಲೋನ್ ಬೇಕಂದ್ರೆ ಡೈರೆಕ್ಟ್ ಆಗಿ ಬ್ಯಾಂಕ್ ಹೋಗ್ಬೋದಲ್ಲ. ನೀವು ಹೋಗಿ ಬ್ಯಾಂಕ್ ಅಲ್ಲಿ ವಿಚಾರಿಸಬಹುದು. ಯಾವ್ದಾದ್ರು ಇರ್ಲಿ, ಗವರ್ಮೆಂಟ್ ಬ್ಯಾಂಕ್, ಪ್ರೈವೇಟ್ ಬ್ಯಾಂಕ್, ಕೋಆಪರೇಟಿವ್ ಬ್ಯಾಂಕ್, ಯಾವ್ದಾದ್ರು ಬ್ಯಾಂಕ್ ಇರ್ಲಿ, ಬ್ಯಾಂಕ್ ಹೋಗಿ ಬ್ಯಾಂಕ್ ಅಲ್ಲಿ ವಿಚಾರಿಸಿ. ನೀವು ಆನ್ಲೈನ್ ಏನಕ್ಕೆ ಅಪ್ಲೈ ಮಾಡ್ತಾ ಇರೋದು, ಏನಕ್ಕೆ ಥರ್ಡ್ ಪಾರ್ಟಿ ಸರ್ವಿಸ್ ತಗೊಳ್ತಾ ಇರೋದು ಅರ್ಥ ಆಗ್ತಾ ಇಲ್ಲ. ನಾನು ಇದ್ರಲ್ಲಿ ಯಾವ್ದಾದ್ರು ಬ್ಯಾಂಕ್ ಇದಿದೆ ತಪ್ಪಿದೆ ಅಂತ ಹೇಳ್ತಾ ಇಲ್ಲ. ಯಾರಾದ್ರೂ ಥರ್ಡ್ ಪಾರ್ಟಿ ಸರ್ವಿಸಸ್ ಕೊಡ್ತಾ ಇದಾರೆ, ಅವ್ರು ಫ್ರಾಡ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇಲ್ಲ ನಾನು. ಓಕೆ, ತುಂಬಾ ಜನ ಇದಾರೆ, ತುಂಬಾ ಕಂಪನೀಸ್ ಇದೆ, ಲೋನ್ ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದಾರೆ. ಓಕೆ, ನಿಮ್ಗೆ ಲೋನ್ ಮಾಡಿಸ್ಕೊಡ್ತಾ ಇದಾರೆ. ತುಂಬಾ ತರ ಏಜೆಂಟ್ಸ್ ಇದಾರೆ, ತುಂಬಾ ತರ ಓಕೆ ಥರ್ಡ್ ಪಾರ್ಟಿ ಸರ್ವಿಸಸ್ ಇದೆ, ಅವ್ರು ಮಾಡಿಕೊಡ್ತಾ ಇದಾರೆ. ಬಟ್ ಇದರಲ್ಲಿ ಫ್ರಾಡ್ ಯಾವುದು, ಅದ್ ಯಾಕೆ ಕಂಡು ಹಿಡಿತೀರಾ? ನಾರ್ಮಲಿ ನೋಡಿ, ನಿಮ್ಗೆ ಲೋನ್ ಅಪ್ರೂವ್ ಆಗಿ ನಿಮ್ಗೆ ದುಡ್ಡು ಬರೋವರೆಗೂ ಯಾರಾದ್ರೂ ದುಡ್ಡು ಕೇಳ್ತಾ ಇದಾರೆ ಮೊದ್ಲೇ ಅಂದ್ರೆ ಅದು ಫ್ರಾಡ್. ಅವ್ರು ಸರ್ವಿಸ್ ಚಾರ್ಜ್ ಕೇಳ್ತಾ ಇದಾರೆ, ಅದು ಓಕೆ. ಓಕೆ, ಅಪ್ಲೈ ಮಾಡಕ್ಕೆ, ನಿಮ್ಗೆ ಲೋನ್ ಅಪ್ಲೈ ಮಾಡಕ್ಕೆ ಸರ್ವಿಸ್ ಚಾರ್ಜ್ ತಗೊಳ್ತಾ ಇದ್ರೆ ಅದು ಓಕೆ. ಓಕೆ, ಅವ್ರು ಸರ್ವಿಸ್ ಚಾರ್ಜ್ ತಗೊಂಡು ಆಮೇಲೆ ಅಪ್ಲೈ ಮಾಡ್ತಾರೆ ಅವರು. ಬಟ್ ನಿಮ್ಗೆ ಇನ್ಶೂರೆನ್ಸ್ ಪೇ ಮಾಡಬೇಕು, ನಿಮ್ಗೆ ಅದೆಲ್ಲ ಏನಾದ್ರು ಆಗಕ್ಕೆ ನಿಮ್ಗೆ ಅಮೌಂಟ್ ಪೇ ಮಾಡಬೇಕು, ಅದೆಲ್ಲ ಸುಳ್ಳು. ಓಕೆ, ಅದೆಲ್ಲ ದುಡ್ಡು ಮಾಡಕ್ಕೆ, ಓಕೆ, ನಿಮ್ಗೆ ಮೋಸ ಮಾಡಕ್ಕೆ ಬಂದಿರೋದವರು. ಸೊ ಯಾವಾಗ್ಲೂ ಲೋನ್ ಅಪ್ಲೈ ಮಾಡಬೇಕು, ಯಾವ್ದಾದ್ರು ಲೋನ್ ಇರ್ಲಿ, ಬ್ಯಾಂಕ್ ಹೋಗಿ. ಇಲ್ಲ ನೀವು ಮಾಡ್ತಾ ಇದ್ರು ಪ್ರಾಪರ್ ಬ್ಯಾಂಕ್ ವೆಬ್ಸೈಟ್ಸ್ ಇದೆ, ಆಪ್ಸ್ ಇದೆ, ಅಲ್ಲಿ ಹೋಗಿ ಮಾಡಿ. ಓಕೆ, ಏನಾದ್ರು ಅಪ್ಲಿಕೇಶನ್ ಮಾಡ್ಬೇಕಂದ್ರು ಸುಮ್ನೆ ಮೋಸ್ಗಾರ್ ಅವ್ರ ಕೈಯಲ್ಲಿ ಸಿಗಾಕೊಂಡು ದುಡ್ಡು ಕಲ್ಕೊಂಬೇಡಿ ನಿಮ್ದು. ಇವಾಗ ನೋಡಿ, ಒಂದು ಲೆಟರ್ ಕಳ್ಸಿದ್ದಾರೆ. ಓಕೆ, ಇದು ಕಂಪನಿ ನೇಮ್. ಇವಾಗ ಕಂಪನಿ ನೇಮ್ ಎಲ್ಲ ಹೇಳಕ್ ಆಗಲ್ಲ ನಾನು. ಕಂಪನಿ ನೇಮ್, ಅವ್ರದ್ದು ಅಡ್ರೆಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಲೋನ್ ಅಪ್ರೂವಲ್ ಲೆಟರ್ ಅಂತ ಕೊಟ್ಟಿದ್ದಾರೆ. 10th May 2014 ಎಲ್ಲ ಆಗಿರೋದು. ಆಲ್ಮೋಸ್ಟ್ 4 ದಿವಸ ಆಯ್ತು. ಇಲ್ಲಿ ನೋಡಿ, EMI ಅಂಡ್ ಲೋನ್ ಅಮೌಂಟ್ ಅಪ್ರೂವ್ಡ್. ಓಕೆ, EMI ಇಷ್ಟಿದೆ, ಲೋನ್ ಅಮೌಂಟ್ ಇಷ್ಟಿದೆ, 2 ವರ್ಷದ್ದು ಟೆನ್ಯೂರ್. ಓಕೆ, ಇಂಟ್ರೆಸ್ಟ್ ರೇಟ್ ಇಷ್ಟಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ, ನೋಟ್ ಇನ್ಶೂರೆನ್ಸ್ ಚಾರ್ಜಸ್ 1,800 ರೂಪೀಸ್. ಓಕೆ, ನೀವು ಪೇ ಮಾಡಬೇಕು ಅಂತ ಕೇಳ್ತಾ ಇದಾರೆ ಇಲ್ಲಿ. ಇದೆಲ್ಲ ನೋಡಿ, ಲೋನ್ಸ್ ಅಲ್ಲಿ ಯಾವುದೇ ತರದ್ದು ನೀವು ಸ್ಟಾರ್ಟಿಂಗ್ ಅಲ್ಲೇ ಯಾವುದೇ ತರದ್ದು ಪೇ ಮಾಡಂಗಿಲ್ಲ. ಯಾಕಂದ್ರೆ ನಿಮ್ಗೆ ಲೋನ್ ಅಪ್ರೂವ್ ಆದ್ರೆ
ಅದೇ ಲೋನ್ ಅಲ್ಲಿ ಅವ್ರದ್ದು ಏನ್ ಪ್ರೊಸೆಸಿಂಗ್ ಫೀಸ್ ಇದೆ, ಏನ್ ಇನ್ಶೂರೆನ್ಸ್ ಚಾರ್ಜಸ್ ಇದೆ, ಅದೆಲ್ಲ ಅವರು ಲೋನ್ ಅಮೌಂಟ್ ಅಲ್ಲೇ ಡಿಡಕ್ಟ್ ಮಾಡಿಕೊಂಡು ನಿಮ್ಗೆ ಮಿಕ್ಕಿದ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದು ನಿಮ್ಮ ಅಕೌಂಟ್ಗೆ. ಇಲ್ಲಿ ಯಾವುದೇ ತರದ್ದು ಫಸ್ಟೇ ಪೇ ಮಾಡಿ ಅಂತ ಯಾರು ಕೇಳಲ್ಲ. ಸೊ ಇದೊಂದು ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆ, ಯಾವುದೇ ತರದ್ದು ನೀವು ಲೋನ್ ತಗೊಳ್ತಾ ಇದ್ರೆ ಕನ್ಫರ್ಮ್ ಮಾಡ್ಕೊಳ್ಳಿ ಫಸ್ಟ್, ನೀವು ಯಾವುದೇ ತರದ್ದು ಪೇಮೆಂಟ್ ನೀವು ಮಾಡಂಗಿಲ್ಲ. ಫಸ್ಟೇ ಕೇಳ್ಕೊಳ್ಳಿ, ಯಾರ್ ಥರ್ಡ್ ಪಾರ್ಟಿ ಸರ್ವಿಸ್ ಅಲ್ಲಿ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅವ್ರಿಗೆ ಕೇಳ್ಕೊಳ್ಳಿ. ಓಕೆ, ನೋಡಿ 6,000 ರೂಪಾಯಿ ಏನು ದೊಡ್ಡ ಅಮೌಂಟ್ ಅಲ್ಲ. ಓಕೆ, ಬಟ್ ಆದ್ರೂ ಇಲ್ದಿರೋ ಟೈಮಲ್ಲಿ 100 ರೂಪಾಯಿನೂ ದೊಡ್ಡದೆ, 1 ರೂಪಾಯಿನೂ ದೊಡ್ಡದೆ ಕಷ್ಟದಲ್ಲಿ. ಸೊ ಇವಾಗ ಏನ್ ಆಗ್ಬಿಟ್ಟೈತೆ, ಜಾಸ್ತಿ ಆಗ್ಬೇಕಿತ್ತು, ಅಟ್ಲೀಸ್ಟ್ ಹೆಂಗೋ 6,000 ರೂಪಾಯಲ್ಲೇ ಮುಗ್ದೋಗಿದೆ. ಸೊ ನಾನು ಅವ್ರಿಗೆ ಸಜೆಸ್ಟ್ ಮಾಡಿದೆ. ಸೊ ಅದಕ್ಕೋಸ್ಕರ ನಿಮಗೂ ಯಾರು ಈ ತರ ಫ್ರಾಡ್ ಮಾಡಬಾರ್ದು ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ಬಿ ಕೇರ್ಫುಲ್. ನೆಕ್ಸ್ಟ್ ಏನಾದ್ರೂ ಲೋನ್ ತಗೊಳಕ್ ಹೋದ್ರೆ ಥರ್ಡ್ ಪಾರ್ಟಿ ಯಾವುದೇ ತರದ್ದು ಆಪ್ ನೋಡ್ಬಿಟ್ಟು ಯಾವುದೇ ತರದ್ದು ಇದರಲ್ಲಿ ಮಾಡಕ್ ಹೋಗ್ಬೇಡಿ.